Hi, good morning children. Welcome back to online class. In the previous class we can learn about the lesson of landforms, the mountains and plateaus. Mountains, young mountains, middle mountains, old mountains, plateaus in the Tibetan range, especially they are formed in the mountain range. These are all we can learn about in the previous class. It is right now. In the today we can continue to the same class. The next topic is plains. Next topic is plains. Plains means biopreparation, the flat area. The flat area. The flat and low-lying land surface is called a plains. Flat and low-lying area is called a plains. Flat ಸಮವಾಗಿರೋದು, ಕೆಳಭಾಗದಲ್ಲಿ ಸಮತಟ್ಟಾಗಿರೋದ ದೊಡ್ಡದಾದ ಪ್ರದೇಶವನ್ನು ನಾವು ಇಲ್ಲಿ ಪ್ಲೇನ್ಸ್ ಅಂತ ಕರೀತಾ ಇದ್ದೀವಿ. ದಿ ಆಲ್ಮೋಸ್ಟ್ ಡಿಫರೆನ್ಸ್ ಬಿಟ್ವೀನ್ ದ ಹೈ ಅಂಡ್ ದ ಲೋಯೆಸ್ಟ್ ಪಾಯಿಂಟ್ಸ್ ಇನ್ ಎ ಪ್ಲೇನ್ಸ್. ಆಲ್ಮೋಸ್ಟ್ ಡಿಫರೆನ್ಸ್ ಏನು, ಇವೆರಡರ ನಡುವೆ ವ್ಯತ್ಯಾಸ ಏನು ಸರ್ ಅಂತ ನೋಡ್ತಾ ಬಂದ್ರೆ ಹೈಯೆಸ್ಟ್ ಅಂಡ್ ಲೋಯೆಸ್ಟ್ ಪಾಯಿಂಟ್ ಆಫ್ ದ ಪ್ಲೇನ್ಸ್. ಹೈಯೆಸ್ಟ್ ಮೇಲೆ ಮತ್ತೆ ಕೆಳಗಡೆ ಅಥವಾ ಮುಂದೆ ಮತ್ತು ಹಿಂದೆ, ಡಿಫರೆನ್ಸ್ ಬಿಟ್ವೀನ್ ಎ ಪ್ಲೇನ್ ಅಂದ್ರೆ ಸ್ವಲ್ಪ ಡಿಫರೆನ್ಸ್ಗಳಿರುತ್ತೆ. ಏನೇನು ಡಿಫರೆನ್ಸ್ ಅಂತ ನೋಡ್ತಾ ಬಂದ್ರೆ ಸಮ್ ಪ್ಲೇನ್ಸ್ ಆರ್ ಜೆಂಟಲಿ ಸ್ಲೋಪ್. ಕೆಲವು ಪ್ಲೇನ್ಸ್ಗಳು ಸ್ವಲ್ಪ ಲಿಟ್ಲ್ ಬಿಟ್ ಸ್ಲೋಪ್ ಆಗಿರ್ತವೆ, ಸ್ವಲ್ಪ ಇಳಿಜಾರಾಗಿರ್ತವೆ. ಅಂಡ್ ದೆನ್ ಸಮ್ ಪ್ಲೇನ್ಸ್ ಆರ್ ಅಬ್ಸಲ್ಯೂಟ್ಲಿ ಲೆವೆಲ್. ಕೆಲವು ಪ್ಲೇನ್ಸ್ಗಳು ಅಬ್ಸಲ್ಯೂಟ್ಲಿ ಲೆವೆಲ್, ಇಲ್ಲಿ ಸಮತಟ್ಟಾಗಿರ್ತವೆ. ಇಟ್ ಈಸ್ ಎ ಡಿಫರೆಂಟ್. ಇದರಲ್ಲಿ ಏನಪ್ಪ ಲಿಟ್ಲ್ ಬಿಟ್ ಡಿಫರೆನ್ಸ್ ಅಂದ್ರೆ ಸಮ್ ಪ್ಲೇನ್ಸ್ ಆರ್ ಅಬ್ಸಲ್ಯೂಟ್ಲಿ ಲೆವೆಲ್. ಕೆಲವು ಪ್ಲೇನ್ಸ್ಗಳು ಅಬ್ಸಲ್ಯೂಟ್ಲಿ ಲೆವೆಲ್, ಸಮಾನವಾಗಿರ್ತವೆ. ಅಲ್ಲಿ ನೋಡಿದ್ರೆ ಸ್ಕೇಲ್ ಅಲ್ಲಿ ಲೈನ್ ಆಗ್ತಂಗೆ ಇರುತ್ತೆ. ಸಮ್ ಪ್ಲೇನ್ಸ್ ಆರ್ ಸ್ಲೋಪಿಂಗ್, ಸ್ವಲ್ಪ ಇಳಿಜಾರಾಗಿರ್ತವೆ. ಇಟ್ ಈಸ್ ದ ಡಿಫರೆನ್ಸ್. ಹೈಟ್ ಅಂಡ್ ಲೋಯೆಸ್ಟ್ ಗೆ ಡಿಫರೆನ್ಸ್ ಅಂದ್ರೆ ಅಷ್ಟೇ. ಅಂಡ್ ದೆನ್ ದ ಪ್ಲೇನ್ಸ್ ಕುಡ್ ನಾಟ್ ಬಿ ಫಾರ್ಮ್ಡ್ ಅಬೌಟ್ 200 meters ಹೈಟ್. ಈ ಕುಡ್ ನಾಟ್ ಫಾರ್ಮ್ಡ್, ಅವು 200 ಮೀಟರ್ಗಿಂತ ಎತ್ತರದಲ್ಲಿ ಫಾರ್ಮ್ ಆಗಿರೋದೇ ಇಲ್ಲ. ದ ಸ್ಲೋಪ್ ಈಸ್ ವೆರಿ ಜೆಂಟಲ್. ಸ್ಲೋಪ್ ಅಷ್ಟು ಮೇಲಿದ್ರು ಸಹ ನೋಡಕ್ಕೆ ಸ್ವಲ್ಪ ಲಿಟ್ಲ್ ಬಿಟ್ ಇರುತ್ತೆ. ದ ಪ್ಲೇನ್ಸ್ ಆರ್ ಸ್ಪ್ರೆಡ್ ಥ್ರೂ ಔಟ್ ದ ವರ್ಲ್ಡ್ ಮೋರ್ ದೆನ್ ಥೌಸಂಡ್ಸ್ ಆಫ್ ಸ್ಕ್ವೇರ್ ಕಿಲೋಮೀಟರ್. ಇದು ಎಷ್ಟು ಪ್ಲೇನ್ಸ್ ಇರುತ್ತೆ ಸರ್, ಎಷ್ಟು ಕಿಲೋಮೀಟರ್ ಇರುತ್ತೆ ಅಂದ್ರೆ ಥೌಸಂಡ್ಸ್ ಆಫ್ ಕಿಲೋಮೀಟರ್. ಇಡೀ ವರ್ಲ್ಡ್ ಅಲ್ಲಿ ಎಲ್ಲೇ ಹೋಗಿ ಪ್ಲೇನ್ಸ್ ಬಯಲು ಪ್ರದೇಶಗಳನ್ನು ನೋಡಿದ್ರೆ ಮೋರ್ ದೆನ್ ಥೌಸಂಡ್ಸ್ ಕಿಲೋಮೀಟರ್ಸ್ ವರೆಗೂ ಮಾತ್ರ ಇರುತ್ತೆ. ಅಂಡ್ ದೆನ್ ಸ್ಲೋಪಿಂಗ್, 200 ಮೀಟರ್ ಹೈಟ್ ಅಲ್ಲಿ ಇದೆ ಅಂತ ತಕ್ಷಣ ಫುಲ್ ಹಿಂಗೆ ಇಳಿಜಾರಿದೆ ಸರ್, ಇಲ್ಲ. ಲೈಕ್ ದಟ್ ಸ್ಲೋಪಿಂಗ್, ಸ್ವಲ್ಪ ಲಿಟ್ಲ್ ಬಿಟ್ ಸ್ಲೋಪಿಂಗ್ ಅನ್ನೋದು ಇರುತ್ತೆ. ಇದು ಪ್ಲೇನ್ಸ್ ಅಲ್ಲಿ ಇರುವಂತದ್ದು. ಹಾಗೆ ಈ ಪ್ಲೇನ್ಸ್ ಅನ್ನ ನೋಡಿ, ಪ್ಲೇನ್ಸ್ ಯಾವ ತರ ಇರುತ್ತೆ ಅಂತ ಎವ್ರಿಬಡಿ ಸಿಂಗಲ್ ಪಿಕ್ಚರ್ ಎಲ್ಲರೂ ಕಾಣಿಸ್ತಾ ಇದೆಯಲ್ವಾ. ದ ಪ್ಲೇನ್ಸ್ ಸಮ್ ಆಫ್ ಫಾರ್ ಸ್ಲೋಪಿಂಗ್ ನೋಡಿ, ಮೇಲ್ಗಡೆ ಇರೋದು ಸ್ಲೋಪಿಂಗ್ ಇದೆ, ಲಿಟ್ಲ್ ಬಿಟ್, ತುಂಬಾ ತೋರಿಸ್ತಿಲ್ಲ. ಸಮ್ ಪ್ಲೇನ್ಸ್ ಆರ್ ಅಬ್ಸಲ್ಯೂಟ್ಲಿ ಲೆವೆಲ್. ನೋಡಿ ಇವೆಲ್ಲ ಲೆವೆಲ್ ಆಗಿ ಕಾಣಿಸ್ತಾ ಇದೆ, ಎಲ್ಲಿಂದ ಎಲ್ಲಿ ನೋಡಿದ್ರು ಲೆವೆಲ್ ಆಗಿ ಕಾಣಿಸ್ತಾ ಇದೆ. ಅಂಡ್ ಥ್ರೂ ಔಟ್ ದ ವರ್ಲ್ಡ್ ದ ಪ್ಲೇನ್ಸ್ ಸ್ಪ್ರೆಡ್ ಟು ದ ಮೋರ್ ದೆನ್ ಥೌಸಂಡ್ಸ್ ಆಫ್ ಕಿಲೋಮೀಟರ್. ಇದು 1000 ಕಿಲೋಮೀಟರ್ ಅಷ್ಟೇ ಎಕ್ಸ್ಟೆಂಡ್ ಆಗಿರುವಂಥದ್ದು. ಅಂಡ್ ಜೊತೆಗೆ ಇಟ್ ಇಸ್ ನಾಟ್ ಫಾರ್ಮ್ಡ್ ಅಬೌವ್ ದ 200 meters. 200 ಮೀಟರ್ ಎತ್ತರದಲ್ಲಿ ಫಾರ್ಮ್ ಆಗಿಲ್ಲ. ನೋಡಿ ಇಲ್ಲೇ ಕಾಣಿಸ್ತಾ ಇದೆ, ಆ ಡಿಸ್ಟೆನ್ಸ್ ಕಾಣಿಸ್ತಿರೋ ಪಿಕ್ಚರ್ ಅಲ್ಲಿ. ಹಾಗೆ ದ ಪ್ಲೇನ್ಸ್, ಎಸ್ಪೆಷಲಿ ದ ಪ್ಲೇನ್ಸ್ ವಿ ಕ್ಯಾನ್ ಫೈಂಡ್ ಔಟ್ ಇನ್ ದ ರಿವರ್ಸ್ ಬ್ಯಾಂಕ್. ಯಾವಾಗಲೂ ನದಿ ತಟದಲ್ಲೇ ಈ ಪ್ಲೇನ್ಸ್ಗಳನ್ನ ನಾವು ನೋಡ್ತಾ ಬರ್ತೀವಿ. ಇನ್ ದ ಪ್ಲೇನ್ಸ್ ಇನ್ ಇಂಡಿಯಾ ಫಾರ್ಮ್ಡ್ ಇನ್ ದ ಗಂಗಾ ರಿವರ್ ಬೇಸಿನ್ಸ್, ಅಂದ್ರೆ ಗಂಗಾ ರಿವರ್ ನದಿಯ ಪಕ್ಕದಲ್ಲೇ ಇವು ನಮ್ಮ ಇಂಡಿಯಾದಲ್ಲಿ ಇರುವಂತದ್ದು. ವೆನ್ ದ ರಿವರ್ ಇಸ್ ಫ್ಲೋಯಿಂಗ್, ದಟ್ ಮೂಮೆಂಟ್ ದೇ ಬ್ರಿಂಗ್ ವಿತ್ ಅಸ್ ಸ್ಯಾಂಡ್, ಸ್ಲಿಟ್ ಅಂಡ್ pebbles. These are all pebbles, sand, slit. These are all bring with us and spread into the plains. ನದಿಗಳು ಹರಿತಾ ಇರಬೇಕಾದ್ರೆ ಅದ್ರ ಜೊತೆಗೆ ಪೆಬಲ್ಸ್ ಅಂದ್ರೆ ಕಲ್ಲುಗಳನ್ನ, ಸ್ಯಾಂಡ್ ಮರಳನ್ನ, ಸ್ಲಿಟ್ ಮಣ್ಣನ್ನ, ದೀಸ್ ಆರ್ ಆಲ್ ಬ್ರಿಂಗ್ ವಿತ್ ಅಸ್ ಅಂಡ್ ಸ್ಪ್ರೆಡ್ ಟು ದ ಪ್ಲೇನ್ಸ್. ಅದನ್ನ ತಗೊಂಡ್ಬಂದ್ಬಿಟ್ಟು ಈ ಬಯಲು ಪ್ರದೇಶದಲ್ಲಿ ಆಗುತ್ತೆ. ಇಟ್ ಈಸ್ ಎ ಗುಡ್ ಫರ್ಟೈಲ್ ಏರಿಯಾ. ಇದನ್ನು ಹಾಕ್ದಾಗ ಈ ಏರಿಯಾ ಯಾವ ಥರ ಇರುತ್ತೆ, ಗುಡ್ ಫರ್ಟೈಲ್ ಏರಿಯಾ, ಒಂದು ಫಲವತ್ತಾಗಿರುವಂಥ ಏರಿಯಾ ಆಗುತ್ತೆ. ಇಟ್ ಈಸ್ ಗುಡ್ ಫಾರ್ ದ ಕ್ರಾಪ್ಸ್. ಇದು ಬೆಳೆಗಳನ್ನ ಬೆಳೆಯೋಕ್ಕೆ ಯೋಗ್ಯವಾಗಿರುತ್ತೆ. ಗೊತ್ತಾಗ್ತಾ ಇದೆಯಾ? ದಟ್ಸ್ ವೈ ಮೆನಿ ಆಫ್ ದ
plains are formed in the rivers bank, and then human life also the established in the bank river. For example, Indus civilization, it is established in the bank river of Indus. ನೀವೇನು ಸಿವಿಲೈಸೇಷನ್ ನಾಗರಿಕತೆಗಳನ್ನ ನೋಡ್ತಿರೋ ಅವೆಲ್ಲವೂ ಸಹ ಇದು ನದಿಯ ತಟದಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಗಿದೆ. ಯಾಕೆ ಅಂದರೆ ಇಟ್ ಈಸ್ ಎ ಗುಡ್ ಫರ್ಟೈಲ್ ಏರಿಯಾ, ಇಟ್ ಈಸ್ ಗುಡ್ ಫಾರ್ ದ ಕ್ರಾಪ್ಸ್. ಇದು ಬೆಳೆಗಳನ್ನ ಬೆಳೆಯೋಕ್ಕೆ ಯೋಗ್ಯವಾಗಿರುವಂಥ ಜಾಗ. ಅಂಡ್ ದೆನ್ ಫ್ಲಾಟ್ ಏರಿಯಾ, ಎಲ್ಲಿ ನೋಡಿದ್ರು ಸಮತಟ್ಟ ಕಾಣುತ್ತೆ. ಲಿಟ್ಲ್ ಬಿಟ್ ಸ್ಲೋಪಿಂಗ್, ಕಡಿಮೆ ಪ್ರಮಾಣದ ಇಳಿಜಾರಿರುತ್ತೆ. ಆ್ಯಂಡ್ ಈಸಿಲಿ ದೇ ಗೆಟ್ ಟು ದ ವಾಟರ್. ನಮಗೆ ವಾಟರ್ ಎಷ್ಟು ಎಸೆನ್ಷಿಯಲ್ ಅಂತ ನಮಗೆ ಗೊತ್ತು, ಅದರಿಂದ ವಾಟರ್ ಸಿಗುತ್ತೆ ಥ್ರೂ ಔಟ್ ದ ಇಯರ್. ಆ್ಯಂಡ್ ದೆನ್ ಅನಿಮಲ್ಸ್ಗಳು ಸಿಗ್ತಾ ಹೋಗುತ್ತೆ, ಸೀ ಫುಡ್ ಸಿಗ್ತಾ ಹೋಗುತ್ತೆ ಜನರಲಿ. ಆ್ಯಂಡ್ ದೆನ್ ದ ವಾಟರ್ ಗಿವನ್ ಟು ದ ಗುಡ್ ಫರ್ಟೈಲ್ ಸಾಯಿಲ್. ಇನ್ನು ನೀರೇ ನಮಗೆ ಒಳ್ಳೆ ಫಲವತ್ತಾದ ಮಣ್ಣನ್ನು ಕೊಡುತ್ತೆ. ಇಟ್ ಈಸ್ ಗುಡ್ ಫಾರ್ ದ ಕ್ರಾಪ್ಸ್. ಆ್ಯಂಡ್ ದೆನ್ ಇಟ್ ಈಸ್ ಗುಡ್ ಫಾರ್ ದ ಲೈಫ್ ಲಿವಿಂಗ್ ಆಲ್ಸೋ. ಜನಗಳು ಬದುಕೋಕ್ಕೆ ಒಳ್ಳೆಯ ಜಾಗ ಆಗಿರೋದ್ರಿಂದ ದ ಮೆನಿ ಆಫ್ ದ ಸಿವಿಲೈಸೇಷನ್ ಎಸ್ಟಾಬ್ಲಿಷ್ಡ್ ಇನ್ ದ ಬ್ಯಾಂಕ್ ರಿವರ್. ಅದಕ್ಕೋಸ್ಕರ ಎಲ್ಲ ನಾಗರಿಕತೆಗಳು ಬ್ಯಾಂಕ್ ರಿವರಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಗಿರುವಂಥದ್ದು. ಇಂಡಸ್ ಸಿವಿಲೈಸೇಷನ್ ಆಲ್ಸೋ ಎಸ್ಟಾಬ್ಲಿಷ್ಡ್ ಇನ್ ದ ಬ್ಯಾಂಕ್ ರಿವರ್ ಆಫ್ ಇಂಡಸ್. ಓಕೆನಾ, ಇಂಡಸ್ ನದಿ ತಟದಲ್ಲೇ ಎಸ್ಟಾಬ್ಲಿಷ್ಮೆಂಟ್ ಆಗಿರುವಂಥದ್ದು. ಆಮೇಲೆ ಸಮ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ಸ್ ಫಾಲೋಯಿಂಗ್ ದ ವೇಸ್. ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಥಿಂಗ್ಸ್ಗಳಿದೆ ಪ್ಲೇನ್ಸ್ಗಳಲ್ಲಿ. ಏನು ಸರ್ ಅಂತ ನೋಡ್ತಾ ಬಂದರೆ, ದ ಪ್ಲೇನ್ಸ್ ಹ್ಯಾವ್ ಎ ಫರ್ಟೈಲ್ ಸಾಯಿಲ್, ಆರ್ ಸೂಟಬಲ್ ಫಾರ್ ದ ಗ್ರೋಯಿಂಗ್ ಆಫ್ ಕ್ರಾಪ್ಸ್, and most ancient civilization established in the bank rivers. For example, Indus civilization established in the Indus bank river, and most of the big cities and towns also located in the plains. The constructions of the railways, road, airport, canals also in that plains, and then many of the large industries also developed in the plains. ಪ್ಲೇನ್ಸ್ ಅಲ್ಲಿ ಏನೇನು ಯೂಸಸ್ ಆಗುತ್ತೆ ಸರ್? ಇಂಡಸ್ಟ್ರೀಸ್ ಆಲ್ಸೋ ಎಸ್ಟಾಬ್ಲಿಷ್ಡ್ ಇನ್ ದ ಪ್ಲೇನ್ಸ್. ದೊಡ್ಡದಾದಂಥ ಕೈಗಾರಿಕೆಗಳು ಅಂದರೆ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಆಗಿರ್ಬೋದು, ಅಥವಾ ಟೆಲಿಕಮ್ಯುನಿಕೇಷನ್ ಆಗಿರ್ಬೋದು, IT/BT ಕಂಪ್ನೀಸ್ಗಳಾಗಿರ್ಬೋದು, ಇದೆಲ್ಲವೂ ಸಹಿತ ಪ್ಲೇನ್ಸ್ ಅಲ್ಲೇ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾರೆ. ಬಿಕಾಸ್ ಆಫ್ ವಿ ವಾಂಟ್ ಟು ದ ಲಾರ್ಜ್ ಸ್ಕೇಲ್ ಆಫ್ ಪ್ಲೇನ್ ಏರಿಯಾ. ಅವರಿಗೆಲ್ಲ ತುಂಬ ಅಗಲವಾದಂಥ ವಿಸ್ತಾರವಾದಂಥ ಸಮತಟ್ಟಾದಂಥ ಭೂಮಿ ಬೇಕು, ಅದಕ್ಕೆ ಅಲ್ಲೇ ಇಂಡಸ್ಟ್ರಿಗಳನ್ನ ಮಾಡ್ತಾರೆ. ಆ್ಯಂಡ್ ಇಟ್ ಈಸ್ ಗುಡ್ ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ ರೋಡ್. ರಸ್ತೆಗಳನ್ನ ಮಾಡೋಕ್ಕೆ ಫ್ಲಾಟ್ ಆಗಿದ್ದರೆ ಮಾತ್ರ ರಸ್ತೆ ಮಾಡೋಕ್ಕೆ ಈಸಿ. ರೈಲ್ವೆ ಟ್ರ್ಯಾಕ್ಸ್ ಅಂದರೆ ರೈಲ್ವೆ ಹಳಿಗಳನ್ನ ಹಾಕೋಕ್ಕೆ, ಏರ್ಪೋರ್ಟ್ ಫ್ಲೈಟ್ನ ಲ್ಯಾಂಡ್ ಮಾಡೋಕ್ಕೆ, ಟೇಕ್ ಆಫ್ ಮಾಡೋಕ್ಕೆ, ರನ್ವೇಗಳು ಮಾಡೋಕ್ಕೂ ಗುಡ್ ಫಾರ್ ದ ಫ್ಲಾಟ್ ಏರಿಯಾ. ದಟ್ಸ್ ವೈ ದೇ ಸೆಲೆಕ್ಟೆಡ್ ಟು ದ ಪ್ಲೇನ್ಸ್. ಅದಕ್ಕೆ ಪ್ಲೇನ್ಸನ್ನು ಸೆಲೆಕ್ಟ್ ಮಾಡ್ತಾರೆ. ಆ್ಯಂಡ್ ದ ಪ್ಲೇನ್ಸ್ ದ ಗುಡ್ ಫಾರ್ ದ ಗ್ರೋಯಿಂಗ್ ಆಫ್ ಕ್ರಾಪ್ಸ್, ಅಂದರೆ ಒಳ್ಳೆ ಬೆಳೆಗಳನ್ನ ಬೆಳೆಯೋಕ್ಕೂ ಸಹ ಯೋಗ್ಯವಾದ ಜಾಗ. ಇನ್ ದ ಪ್ಲೇನ್ಸ್ ಎಸ್ಟಾಬ್ಲಿಷ್ಡ್ ಇನ್ ದ ಬ್ಯಾಂಕ್ ರಿವರ್, ಇಟ್ ಈಸ್ ಗುಡ್ ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಸಿವಿಲೈಸೇಷನ್. ನಾಗರಿಕತೆಗಳು ಎಸ್ಟಾಬ್ಲಿಷ್ಮೆಂಟ್ ಆಗೋಕ್ಕೂ ಅದು ಒಳ್ಳೆಯದ ಜಾಗ. ದೀಸ್ ಆರ್ ಆಲ್ ದ ಗುಡ್ ಥಿಂಗ್ಸ್ ಇನ್ ದ ಪ್ಲೇನ್ಸ್. ಇವೆಲ್ಲವೂ ಸಹ ಪ್ಲೇನ್ಸ್ ಅಲ್ಲಿರುವಂಥ ಗುಡ್ ಥಿಂಗ್ಸ್. ನಿಮ್ಗೆ ಗೊತ್ತಾಗ್ತಿದೆಯಲ್ಲ ಬಯಲು ಪ್ರದೇಶದಲ್ಲಿ ಏನೆಲ್ಲ ಆಗ್ತಿದೆ ಅಂತ. ವಿ ಕ್ಯಾನ್ ಗೋ ಟು ದ ನೆಕ್ಸ್ಟ್ ಒನ್. ದ ನೆಕ್ಸ್ಟ್ ಒನ್ ಈಸ್ ಡೆಸರ್ಟ್. ಡೆಸರ್ಟ್ ಅಂತ ನಮ್ಗೆ ಯಾಕೆ ಬರುತ್ತೆ? ಸಹಾರಾ ಡೆಸರ್ಟ್, ನಮ್ಮ ಇಂಡಿಯಾದಲ್ಲಿರೋ ಸಹಾರಾ ಡೆಸರ್ಟ್ ಅಂದರೆ ಮರುಭೂಮಿ ನಮ್ಮ ಕಣ್ಣು ಮುಂದೆ ಬರುತ್ತೆ. ಮತ್ತು ಡೆಸರ್ಟ್ ಅಂದರೆ ಊಟ ಆದ್ಮೇಲೆ ತಿಂತಿರಲ್ಲ, ಆ ಡೆಸರ್ಟ್ ಅಲ್ಲ, ಅದು ಸಹ ಊಟ ಆದ್ಮೇಲೆ ತಿನ್ನೋವಂಥದ್ದು ಡೆಸರ್ಟೇ. ಬಟ್ ಅಲ್ಲಿ ಒಂದೇ ಒಂದು ಸ್ಪೆಲ್ಲಿಂಗ್ ಚೇಂಜಸ್ ಇದೆ. ಅಲ್ಲಿ ಇ ಬರುತ್ತೆ, ಇಲ್ಲಿ ಅಲ್ಲಿ ಎ ಬರುತ್ತೆ. ಇಲ್ಲಿ DESERT ಬರುತ್ತೆ ಡೆಸರ್ಟ್, ಅಲ್ಲಿ DASERT ಡೆಸರ್ಟ್ ಬರುತ್ತೆ. ಊಟ ಆದ್ಮೇಲೆ ತಿನ್ನುವಂಥದ್ದು ಅದು ಡೆಸರ್ಟ್. ಇಲ್ಲಿ DESERT ಡೆಸರ್ಟ್ ಅಂದರೆ ಮರುಭೂಮಿ. ಅರೆ ಕ್ಲಿಯರ್? ದ ಡೆಸರ್ಟ್ ರೀಜನ್ ದಟ್ ರಿಸೀವ್ ಎ ಲಿಟಲ್ ರೈನ್ ಅಂಡ್ ಆರ್ ಬ್ಯಾರನ್. ಡೆಸರ್ಟ್, if you all know that it is every year it receive to the less than rain or little rain. ಪ್ರತಿ ವರ್ಷನೂ ಮರುಭೂಮಿಯಲ್ಲಿ ಕಡಿಮೆ ಪ್ರಮಾಣದ ಮಳೆಯಾಗುತ್ತೆ. ಆ್ಯಂಡ್ ಬ್ಯಾರನ್ ಲ್ಯಾಂಡ್, ಆ ಪೂರ್ತಿ ಜಾಗ ಏನಾಗಿರುತ್ತೆ? ಬ್ಯಾರನ್, ಬಂಜರು ಭೂಮಿ ಆಗಿರುತ್ತೆ ಅಲ್ವಾ? ಅಲ್ಲಿ ಯಾವುದೇ ರೀತಿಯ ಬೆಳೆಯನ್ನು ಬರೋದಿಲ್ಲ. ಓಯಾಸಿಸ್ ಓನ್ಲಿ ದ ಪ್ಲಾಂಟ್ ಗ್ರೋಯಿಂಗ್ ದಟ್ ಏರಿಯಾ. ಅಲ್ಲಿ ಓಯಾಸಿಸ್ ಅನ್ನೋ ಗಿಡ ಮಾತ್ರ ಬೆಳೆಯುವಂಥದ್ದು ನಮಗೆಲ್ಲ ಗೊತ್ತು. And then that area we can also see about the arid and the semi-arid climate. ಅಲ್ಲಿ ಯಾವಾಗಲೂ ಶುಷ್ಕ ಮತ್ತು ಸ್ವಲ್ಪ ತೇವಾಂಶ ಇರುವಂಥ ಕ್ಲೈಮೇಟ್ ನೋಡ್ತೀವಿ. ಬೆಳಿಗ್ಗೆ ಹೊತ್ತು ಡ್ರೈ ಆಗಿರುವಂಥದ್ದು ನೋಡ್ತೀರಾ, ನೈಟ್ ಹೊತ್ತು ಸ್ವಲ್ಪ ಚಳಿ ಆಗಿರೋ ವಾತಾವರಣವನ್ನು ನೀವು ಅಲ್ಲಿ ಕೋಲ್ಡ್ ವಾತಾವರಣ ನೋಡ್ತೀರಾ. ಅದಕ್ಕೆ ಆರಿಡ್ ಆ್ಯಂಡ್ ಸೆಮಿ-ಆರಿಡ್ ಕ್ಲೈಮೇಟ್ ವಿ ಕ್ಯಾನ್ ಸಿ ಅಬೌಟ್ ಇನ್ ದ ಡೆಸರ್ಟ್ ಏರಿಯಾ. ಕಾಣಿಸ್ತಿದೆಯಲ್ಲ, ಇಟ್ ಈಸ್ ಎ ಡೆಸರ್ಟ್, ಮರುಭೂಮಿ. ಕಾಣಿಸ್ತಿದೆಯಲ್ವಾ? ನಮ್ಮ ಇಂಡಿಯಾದಲ್ಲಿರುವಂಥ ಸಹಾರಾ ಮರುಭೂಮಿ ನಮ್ಮೆಲ್ಲರಿಗೂ ಡೆಸರ್ಟ್, ಬೇಗ ಗೊತ್ತಾಗುತ್ತೆ ಡೆಸರ್ಟ್ ಅಂತ. ಅರಿಸಿಂದ ಕ್ಲಿಯರ್? ಓಕೆ. ಹಾಗೆ ಡೆಸರ್ಟ್ ಏನೇನು ನಾವು ನೋಡ್ತೀವಿ ಸರ್ ಅಂದರೆ, ಸಮ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ವಿ ಕ್ಯಾನ್ ಸಿ ಅಬೌಟ್ ಇನ್ ದ ಡೆಸರ್ಟ್. ಡೆಸರ್ಟ್ಗಳ ಲಕ್ಷಣಗಳು ಏನಪ್ಪ ಅಂದರೆ, ವೆರಿ ಲೋ ಆರ್
see about the very hot, in the night we can see about the cold. ಮಾರ್ನಿಂಗ್ ಬೆಳಿಗ್ಗೆ ಹೊತ್ತು ತುಂಬ ಸೆಕೆ. ನೀವು ನೋಡಿದ್ದೀರಾ ರಾಜಸ್ಥಾನದ ಗಂಗಾನಗರ್ ಈ ರಿಸೀವ್ ಟು ದ 55 ಡಿಗ್ರಿ ಸೆಲ್ಸಿಯಸ್ ಆಫ್ ಹಾಟ್, ಅಂದರೆ ಟೆಂಪ್ರೇಚರ್ ಅಷ್ಟು 55 ಡಿಗ್ರಿ ಟೆಂಪ್ರೇಚರ್ನ ರಿಸೀವ್ ಮಾಡೋದು ನೋಡ್ತೀವಿ. ಈವ್ನಿಂಗ್ ಆದ ತಕ್ಷಣ ಚಳಿ ಶುರುವಾಗುತ್ತೆ. ಬೆಳಿಗ್ಗೆ ಎಷ್ಟು ಸೆಕೆ ಇರುತ್ತೋ ಈವ್ನಿಂಗು ಸ್ವಲ್ಪ ಅಷ್ಟೇ ಚಳಿಯನ್ನು ಇರುತ್ತೆ. ಆ್ಯಂಡ್ ದೆನ್ ಹೈ ಸ್ಪೀಡ್ ಆಫ್ ವಿಂಡ್ಸ್ ಆ್ಯಂಡ್ ಡಸ್ಟ್ ಆ್ಯಂಡ್ ಸ್ಟ್ರೋಮ್ಸ್. ಅಲ್ಲಿ ಹೈ ಸ್ಪೀಡ್ ಆಫ್ ವಿಂಡ್ ಗಾಳಿ ಜೋರಾಗಿ ಬೀಸುತ್ತೆ. ವಿತ್ ಎ ಸ್ಟ್ರೋಮ್ ಬಿರುಗಾಳಿ. ಬಿರುಗಾಳಿ ಯಾವ ಥರ ಬಿರುಗಾಳಿ ಬಿತ್ತು, ಮಣ್ಣು ಕಲ್ಲು ಜೊತೆಯಾಗಿರುತ್ತೆ ಬಿರುಗಾಳಿ ಬೀಸುತ್ತೆ. ಆ್ಯಂಡ್ ಸ್ಯಾಂಡ್ ಡನ್ಸ್ ಆ್ಯಂಡ್ ಹಿಲ್ಸ್ ಆಫ್ ಸ್ಯಾಂಡ್ ಡನ್ಸ್, ಮರಳಿನ ದಿಬ್ಬಗಳು, ಹಿಲ್ಸ್ ಅಂದರೆ ಗುಡ್ಡಗಳು ನಾವು ಅಲ್ಲಿ ಕಾಮನ್ ಆಗಿ ನೋಡ್ತೀವಿ ಮರುಭೂಮಿಗಳಲ್ಲಿ. ದ ಸ್ಯಾಂಡ್ ಡನ್ಸ್ ಆರ್ ಹಿಲ್ಸ್ ಆಫ್ ಸ್ಯಾಂಡ್, ಮರಳಿನ ದಿಬ್ಬಗಳನ್ನು ಸಹ ನಾವಲ್ಲಿ ನೋಡ್ತಾ ಬರ್ತೀವಿ. ಆದರೆ ಡೆಸರ್ಟ್ ಜಾಸ್ತಿ ಎಲ್ಲಿ ಲೊಕೇಟ್ ಆಗಿದೆ ಸರ್ ಅಂದರೆ ಡೆಸರ್ಟ್ ಎಕ್ಸ್ಪೆಷಲಿ ಲೊಕೇಟೆಡ್ ಇನ್ ದ ವರ್ಲ್ಡ್ ಇನ್ ದ ವೆಸ್ಟ್ ಲೆಸ್ಸರ್ ಏರಿಯಾ. ಯಾವಾಗಲೂ ವೆಸ್ಟ್ ಸೈಡಲ್ಲಿ ಜಾಸ್ತಿ ನಾವು ಡೆಸರ್ಟ್ಗಳು ಫಾರ್ಮ್ ಆಗಿರೋದು ವರ್ಲ್ಡಲ್ಲಿ ನೋಡ್ತಾ ಬರ್ತೀವಿ. ಸಮ್ ಆಫ್ ದ ಎಕ್ಸಾಂಪಲ್ಸ್ಗಳಿಗೆ ನೀವು ಯಾವ ಡೆಸರ್ಟ್ಗಳನ್ನ ನೋಡೋದಾದರೆ ಸಹಾರಾ ಡೆಸರ್ಟ್ ಇನ್ ದ ಆಫ್ರಿಕಾ, ಸಹಾರಾ ಡೆಸರ್ಟ್ ಆಫ್ರಿಕಾದಲ್ಲಿರುವಂಥದ್ದು. ಪೆಂಟಗೋನಿಯಾ ಇನ್ ದ ಸೌತ್ ಅಮೆರಿಕಾ, ಥಾರ್ ಅಂಡ್ ದೆನ್ ಅರೇಬಿಯಾ ಡೆಸರ್ಟ್ ಇನ್ ದ ಏಷ್ಯಾ ಕಾಂಟಿನೆಂಟ್. ಥಾರ್ ಮತ್ತೆ ಅರೇಬಿಯಾ ಇವು ಏಷ್ಯಾ ಕಾಂಟಿನೆಂಟ್ ಅಲ್ಲಿರುವಂಥ ಡೆಸರ್ಟ್ಗಳು. ಸಹಾರಾ ಡೆಸರ್ಟ್ ಆಫ್ರಿಕಾದಲ್ಲಿರುವಂಥದ್ದು, ಪೆಂಟಗೋನಿಯಾ ಇದು ಸೌತ್ ಅಮೆರಿಕಾದಲ್ಲಿರೋ ಡೆಸರ್ಟ್ಗಳನ್ನ ನಾವು ನೋಡ್ತಾ ಬರ್ತೀವಿ. ಅದೇ ಕ್ಲಿಯರ್? ದ ಡೆಸರ್ಟ್ ಕ್ಯಾರೆಕ್ಟರ್ ಈಸ್ ದ ಲೆಸ್ ದೆನ್ ರೈನ್ಫಾಲ್ ಆರ್ ನೋ ರೈನ್ಫಾಲ್ ಅಂಡ್ ಲೆಸ್ ವೆಜಿಟೇಷನ್, ದ ಗೆಟ್ ಟು ದ ಹಾಟ್ ಅಂಡ್ ದ ಕೋಲ್ಡ್ ಸೆಷನ್ಸ್ ಅಂಡ್ high speed of winds and dust storms we can see about it. Sand dunes and hills of the sand, these are all see about in the desert area. Even sir ನಾವು desert area ನಾವು ನೋಡ್ತೀವಿ. Very clear? The last but not the least, river valleys. River valleys, ನದಿ ಮುಖಜ ಭೂಮಿಗಳು, river valleys. When it rains in the mountains, a large part of the rain water flows in small streams. When the rainy season, we can see about the highest rainfall in the mountain range. ಮಳೆಗಾಲದಲ್ಲಿ ಪರ್ವತಗಳಲ್ಲಿ ಬೆಟ್ಟಗಳಲ್ಲಿ ಜಾಸ್ತಿ ಮಳೆ ಆಗುತ್ತೆ ನೋಡ್ತೀವಿ. ಇಟ್ ಹೈ ಸ್ಪೀಡ್ ಆಫ್ ವಾಟರ್ ಫ್ಲೋಯಿಂಗ್ ಆನ್ ದ ಮೌಂಟೇನ್ಸ್ ಅಂಡ್ ಜಾಯಿನ್ಡ್ ವಿತ್ ದ ಸ್ಟ್ರೀಮ್ಸ್ ಆಫ್ ಸ್ಮಾಲ್ ಏರಿಯಾ. ಅಲ್ಲಿಂದ ಬಿದ್ದಂಥ ನೀರು ಜೋರಾಗಿ ಬಂದು ಸ್ಟ್ರೀಮ್ ತೊರೆಗಳಾಗಿ ಬಂದ್ಬಿಟ್ಟು ಇಲ್ಲಿ ಸಣ್ಣ ಸಣ್ಣ ನದಿಗಳಿಗೆ ಸೇರೋದನ್ನು ನಾವು ನೋಡ್ತಾ ಇದ್ದೀವಿ. and the streams join to a river. ಅಲ್ಲಿಂದ ತೊರೆಯಾಗಿ ಹರ್ಕೊಂಡು ಬಂದಿರ್ತಲ್ಲ ಯಾವುದೋ ಒಂದು ಕಡೆಯಿಂದ ಹಿಂಗೆ ಇಟ್ಸ್ ಜಾಯಿನ್ ಟು ದ ರಿವರ್ಸ್. ಇದು ಕೆಳಗಡೆ ಬಂದ್ಬಿಟ್ಟು ನದಿಗಳಿಗೆ ಸೇರ್ಕೊಳ್ಳೋ ಕೆಲಸವನ್ನು ಮಾಡುತ್ತೆ. when the rivers flowing on the mountains, it cut down the rocks, it make a valleys. ಆ ಮೌಂಟೇನ್ಸ್ ಬೆಟ್ಟದಿಂದ ಬೀಳ್ತಾ ಇರ್ಬೇಕಾದ್ರೆ it cut down the rocks, ಹರಿತಾ ಇರ್ಬೇಕಾದ್ರೆ ಕಲ್ಲುಗಳನ್ನ ಕಟ್ ಮಾಡುತ್ತೆ. it created a valleys, ಆಳವಾದ ಕಣಿವೆಗಳನ್ನ ಮಾಡುತ್ತೆ. ವ್ಯಾಲೀಸ್ ಕಣಿವೆಗಳನ್ನು ಮಾಡುತ್ತೆ. ಈ ಕಣಿವೆಗಳನ್ನು ಮಾಡೋದ್ರ ಜೊತೆಗೆ ಮೆನಿ ಆಫ್ ದ ರಿವರ್ಸ್ ಆರ್ಗನೇಟೆಡ್ ಇನ್ ದ ಮೌಂಟೇನ್ಸ್. ಹಲವಾರು ನದಿಗಳು ಉಗಮ ಸ್ಥಾನ ಮೌಂಟೇನ್ಸ್ಗಳಾಗಿದೆ. ಫಾರ್ ಎಕ್ಸಾಂಪಲ್ ಗಂಗಾ, ಯಮುನಾ, ಬ್ರಹ್ಮಪುತ್ರ, ದೀಸ್ ಆರ್ ದ ರಿವರ್ಸ್ ಆರ್ಗನೇಟೆಡ್ ಇನ್ ದ ಮೌಂಟೇನ್ಸ್. ಇವೆಲ್ಲ ನದಿಗಳು ಗಂಗಾ, ಯಮುನಾ, ಬ್ರಹ್ಮಪುತ್ರ ನದಿಗಳು ಸಹ ಎಲ್ಲ ಉಗಮ ಸ್ಥಾನ ಅಲ್ಲೇ ಆಗಿದೆ. ಅಲ್ಲಿ ನಾವು ಕೆಲವೊಂದು ರಿವರ್ಸ್ಗಳು ನೋಡ್ತೀವಿ. ಯಾವ ರಿವರ್ಸು? ಯಂಗ್ ರಿವರ್ಸ್ ಅಂಡ್ ದೆನ್ ಅಪ್ಪರ್ part of the mountains. Upper or the end part of the mountains. Upper end part of the mountains ಅಂದರೆ ಎತ್ತರದಲ್ಲಿರೋ ಮೌಂಟೇನ್ಸ್ಗಳು. ಅಲ್ಲಿ ಕೆಲವು ಈಗ ಫಾರ್ಮ್ ಆಗಿರುವಂಥದ್ದು. ಅಂಡ್ ಸಮ್ ಮಿಡಲ್ ಅಂಡ್ ದೆನ್ ಮೆಚೂರ್ ಪಾರ್ಟ್ ಆಫ್ ದ ಪ್ಲೇನ್ಸ್. ಮಿಡಲ್ ಅಲ್ಲಿರುವಂಥದ್ದು ಅಂದರೆ ಮೌಂಟೇನ್ಸ್ ಎತ್ತರದಲ್ಲಿ ಅದು ಕೆಳಗೆ ಬರುವಂಥದ್ದು ಪ್ಲೇನ್ಸ್ ಮಧ್ಯದಲ್ಲಿ ಮಿಡಲ್ ಮೆಚೂರ್ ಪ್ಲಾನೆಟ್ಸ್. ಅಂಡ್ ಲೋಯರ್ ಪಾರ್ಟ್ ಆಫ್ ದ ಓಲ್ಡ್ ರಿವರ್ಸ್ ಫ್ಲೋ ಇನ್ ಟು ದ ಸಿ ಆರ್ ಓಷನ್ಸ್. ಇನ್ನು ಕೆಳಭಾಗದಲ್ಲಿ ಬಂದರೆ ಥರ್ಡ್ ಸ್ಟೇಜಲ್ಲಿ ಬಂದರೆ ಇಲ್ಲಿ ಅಪ್ಪರ್ ಯಂಗ್ ಮೌಂಟೇನ್ಸ್ ಇಲ್ಲಿ ಬರುತ್ತೆ. ಅಂಡ್ ದೆನ್ ಮಿಡಲ್ ಅಂಡ್ ಮೆಚೂರ್ ಮೌಂಟೇನ್ಸ್ ಇಲ್ಲಿ ಬರುತ್ತೆ. ಕೆಳಗಡೆ ಬಂದರೆ ಓಲ್ಡ್ ಪಾರ್ಟ್ ಆಫ್ ದ ರಿವರ್ಸ್ ಫಾಲ್ ಇನ್ ಟು ದ ಓಷನ್ಸ್ ಅಂಡ್ ದ ಸೀಸ್. ಇಲ್ಲಿ ಬರುವಂಥ ನದಿಗಳು ಉಗಮವಾಗ್ತವೆ. ಹುಟ್ಟು ಎಲ್ಲಿ ಹೋಗ್ತವೆ? ಸಮುದ್ರವನ್ನು ಸೇರೋ ಕೆಲಸವನ್ನು ಮಾಡ್ತವೆ. ಇಟ್ ಈಸ್ ಮೌಂಟೇನ್ಸ್ ಗಳಲ್ಲಿ. ಇಲ್ಲಿ ನೋಡಿ ಪಿಕ್ಚರ್ ಕಾಣಿಸ್ತಾ ಇದೆಯಾ? ಅಪ್ಪರ್ ಅಂಡ್ ಎಂಡ್ ಮೌಂಟೇನ್ಸ್ ಇನ್ ದ ಟಾಪ್ ಕಾಣಿಸ್ತಿದ್ಯಾ? ಇಲ್ಲಿ ಕಾಣಿಸ್ತಿದ್ಯಾ? ಅಪ್ಪರ್ ಮತ್ತೆ ಎಂಡ್ ಮೌಂಟೇನ್ಸ್ ಟಾಪ್ ಅಲ್ಲಿ ಇದೆ. ಮಿಡಲ್ ಅಂಡ್ ಮೆಚೂರ್ ಪ್ಲೇನ್ಸ್, ಮಿಡಲ್ ಮತ್ತೆ ಮೆಚೂರ್ ಪ್ಲೇನ್ಸ್ ಇದೆಯಾ? ಇದು ಸ್ಲೋಪ್ ಆಗಿದೆಯಾ? ದ ಓಲ್ಡ್ ಪಾರ್ಟ್ ಆಫ್ ದ ರಿವರ್ ನೋಡಿ, ಓಲ್ಡ್ ಪಾರ್ಟ್ ಆಫ್ ದ ರಿವರ್ ಜಾಯಿನ್ ಟು ದ ಸಿ. ಇಲ್ಲಿ ಹುಟ್ಟಿ
ಇರುವಂಥ ನದಿಗಳು ಎಲ್ಲಿ ಸಿಹಿನ ಸೇರ್ಕೊಳ್ತಾ ಇದ್ದಾವೆ. ಕಾಣಿಸ್ತಾ ಇದೆಯಾ? ಕಾಣಿಸ್ತಿದೆಯಲ್ವಾ? ಅಂಡ್ ದೆನ್ ರಿವರ್ಸ್ ಫ್ಲೋಯಿಂಗ್ ಇನ್ ದ ಮೌಂಟೇನ್ಸ್. ಈ ರಿವರ್ಸ್ ಹುಟ್ಟಿ ಇಲ್ಲಿಂದ ಮೌಂಟೇನ್ ಜೋರ ರಭಸವಾಗಿ ಬಿಟ್ಟು ಜಾಯಿನ್ ಟು ದ ರಿವರ್ಗಳು ಜಾಯಿನ್ ಆಗೋದು ನೀವು ನೋಡ್ತಾ ಇದ್ದೀರಿ. ಕಾಣಿಸ್ತಿದೆಯಲ್ವ ಪಿಕ್ಚರು? ಕಾಣಿಸ್ತಿದ್ದಲ್ವಾ? ಹಾಗೆ ಅಲ್ಲಿ ಜಾಯಿನ್ ಆದವು ಸುಮ್ಮನೆ ಇರ್ತಾವ ನದಿಗಳು, ಕೆರೆಗಳು. When the river born on the mountains, it flowing with a stream in the high speed, it's created in the cut down the rocks and created the valleys. The valleys become a plains, the deep plains and waterfalls and rapid speed. ಅದು ಬರ್ತಾ ಇರ್ಬೇಕಾದ್ರೆ ತುಂಬ ಜೋರಾಗಿ ಹೊರ್ಕೊಂಡು ಬರ್ತಾ ಈ ಕಟ್ ಡೌನ್ ದ ರಾಕ್ಸ್, ಬಂಡೆಗಳನ್ನ ಕಟ್ ಮಾಡುತ್ತೆ. ಈ ಕ್ರಿಯೇಟೆಡ್ ಟು ದ ವ್ಯಾಲೀಸ್ ಅಂದರೆ ಕಣಿವೆಗಳನ್ನ ಮಾಡುತ್ತೆ. ಎ ವ್ಯಾಲೀಸ್ ಬಿಕಮ್ ಎ ಪ್ಲೇನ್ಸ್. ಪ್ಲೇನ್ಸ್ ಅಂದರೆ ಕಂದಕಗಳನ್ನ ಕ್ರಿಯೇಟ್ ಮಾಡುತ್ತೆ. ಇನ್ ದ ರ್ಯಾಪಿಡ್ ಸ್ಪೀಡ್, ತುಂಬ ಜೋರಾಗಿ ಹರಿಯೋದ್ರ ಮೂಲಕ. ದಟ್ ಮಚ್ ಆಫ್ ದ ರಿವರ್ಸ್, ಮೌಂಟೇನ್ ರಿವರ್ಸ್ ಕ್ರಿಯೇಟೆಡ್ ಟು ದ ಪ್ಲೇನ್ಸ್. ಪ್ಲೇನ್ಸ್ ಮೀನ್ಸ್ ಕಂದಕಗಳನ್ನ ಮಾಡೋ ಕೆಲಸವನ್ನು ಮಾಡುತ್ತೆ. ಆ್ಯಂಡ್ as the rivers leaves the mountains and enters the plains in the middle course of begin. The rivers born on the mountains and flowing on that mountains rapidly and join to the plains. ಮೌಂಟೇನ್ಗಳಲ್ಲಿ ಹುಟ್ಟಿದಂಥ ರಿವರ್ಸ್ಗಳು ಹರಿತಾ ಇರ್ತಕ್ಕಂಥ ಪ್ಲೇನ್ಸ್ ಅಂದರೆ ಕೆಳಗಿರುವಂಥ ಪ್ಲೇನ್ಸ್ ಅನ್ನು ಜಾಯಿನ್ ಆಗ್ತವೆ. ಅಂಡ್ ಹಿಯರ್ ದ ವ್ಯಾಲಿ ಇಸ್ ವೈಡ್ and the stage, the speed of water decreases, the river develops loops which are called the meanders. When the stream join into the plains, that moment its speed become a decrease. ಯಾವಾಗ ಈ ಸ್ಟ್ರೀಮ್ ಜೋರಾಗಿ ಹರ್ಕೊಂಡು ನದಿ ಸೇರುತ್ತೋ ಆವಾಗ ಅದರ ವೇಗ ಇದೆಯಲ್ಲ, ಅದರ ವೇಗ ಕಡಿಮೆ ಆಗುತ್ತೆ. ಕಡಿಮೆ ಆಗೋದ್ರ ಮೂಲಕ ಇಟ್ಸ್ ಕ್ರಿಯೇಟೆಡ್ ದ ಲೂಪ್ಸ್, ಅಂದರೆ ಅಗಲವಾದ ಜಾಗವನ್ನು, ಆಳವಾದ ಜಾಗವನ್ನು ಕ್ರಿಯೇಟನ್ನು ಮಾಡುತ್ತೆ. ಇಟ್ ಈಸ್ ಕಾಲ್ಡ್ ದ ಮೆಂಡರ್ಸ್. ಅದು ನಾವು ಮೆಂಡರ್ಸ್ ಅಂತ ಕರಿತಾ ಇದ್ದೀವಿ. ಎಕ್ಸಾಂಪಲ್, ಅದಕ್ಕೆ ಎಕ್ಸಾಂಪಲ್ ನೋಡೋದಾದ್ರೆ ಮೆಂಡರಿಂಗ್ ಕೋರ್ಸ್ ಆಫ್ ದ ರಿವರ್ಸ್ ಗಂಗಾ ಬಿಟ್ವೀನ್ ಅಲಹಾಬಾದ್ ಅಂಡ್ ವಾರಣಾಸಿ. ಗಂಗಾ ರಿವರ್ಸ್ ಜಾಯಿನ್ ಆಗಿದ್ದು ವಾರಣಾಸಿ ಮತ್ತು ಅಲಹಾಬಾದಲ್ಲಿ ಒಂದು ನದಿಯನ್ನು ಕ್ರಿಯೇಟ್ ಮಾಡಿರೋದನ್ನು ನೀವು ನೋಡ್ತಾ ಇದ್ದೀರಾ. ಅಂಡ್ ರಿವರ್ಸ್ ಜಾಯಿನ್ ದ ಬಿಗ್ಗರ್ ವಾಟರ್ ಬಾಡಿ ಸಚ್ ಆಸ್ ಸಿ ಅಂಡ್ ಲೋಯರ್ ಕೋರ್ಸ್. ಈ ನದಿಗಳು ಹರಿದು ಕೊನೆಗೆ ಎಲ್ಲೋ ಸೇರ್ತಾವಪ್ಪ ಅಂದರೆ ಇಟ್ಸ್ ಜಾಯಿನ್ ಟು ದ ಸಿ, ಸಮುದ್ರವನ್ನು ಸೇರ್ತವೆ. ಅಂಡ್ ಸಮ್ ರಿವರ್ಸ್ ಫ್ಲೋ ಸ್ಲೋಲಿ ಅಂಡ್ ಡಿವೈಡೆಡ್ ಇಂಟು ದ ಮೆನಿ ಕೆನಲ್ಸ್. ಕೆಲವು ನದಿಗಳು ನಿಧಾನವಾಗಿ ಹರಿತವೆ ಅಂಡ್ ಕ್ರಿಯೇಟೆಡ್ ದ ಮೆನಿ ಕೆನಲ್ಸ್. ಕೆನಲ್ಸ್ ಮೀನ್ಸ್ ಕಾಲುವೆಗಳನ್ನ ಕ್ರಿಯೇಟ್ ಮಾಡ್ತವೆ. ಅಂಡ್ ಇಟ್ ಫಾರ್ಮ್ಸ್ ಎ ಟ್ರಯಾಂಗುಲರ್ ಡೆಲ್ಟಾ. ಅದು ಟ್ರಯಾಂಗುಲರ್ ಡೆಲ್ಟಾ ಅಂದರೆ ತ್ರಿಭುಜ. ಟ್ರಯಾಂಗುಲರ್ ಡೆಲ್ಟಾ ಇನ್ ದ ಮೌತ್. ಈ ಟ್ರಯಾಂಗುಲರ್ ಡೆಲ್ಟಾನ ಆ ಕೆಳಭಾಗದಲ್ಲಿ ಅಂದರೆ ಮೌತ್ ಅಂದರೆ ತುಟಿ ಥರ ಹಿಂಗೆ ಕೆಳಭಾಗದಲ್ಲಿ ಇದು, ಅದಕ್ಕೆ ನಾವು ಮೌತ್ ಅಂತ ಕರಿತೀವಿ. ಇಟ್ಸ್ ಕ್ರಿಯೇಟೆಡ್ ದ ಟ್ರಯಾಂಗುಲರ್ ಶೇಪ್ ಆಫ್ ಮೌತ್. The some rivers are flowing slowly and created the canals, and its canals form a triangular of delta. ಕೆಲವು ಕೆನಾಲ್ಸ್ಗಳು ಟ್ರಯಾಂಗುಲರ್ ಡೆಲ್ಟಾನ ಕ್ರಿಯೇಟನ್ನು ಮಾಡಿ ಪ್ರಸ್ತುತ ಭೂಮಿನ ನಿಯರ್ ದ ಮೌತ್ ಅಂದರೆ ಬಾಯಿದ ಕೆಳಗಡೆ ಆ ಟ್ರಯಾಂಗುಲರ್ ಶೇಪ್ ಆಫ್ ದ ಡೆಲ್ಟಾನ ಕ್ರಿಯೇಟನ್ನು ಮಾಡ್ತವೆ ಕೆಲವು ರಿವರ್ಸ್ಗಳು. ಕ್ಲಿಯರ್? ದ ರಿವರ್ಸ್, the mountain valley rivers are born in the mountains. They flowing in rapidly in the stream and he cut down the rocks, created a valleys and join into the rivers. Riversಗಳನ್ನ ಜಾಯಿನ್ ಆಗ್ತವೆ. the upper young part in the mountains. ಇಲ್ಲಿ ಅಪ್ಪರ್ ಅಲ್ಲಿ ಯಂಗ್ ಪಾರ್ಟ್ ಆಗ್ತವೆ ಮೌಂಟೇನ್ಸ್ ಅಲ್ಲಿ. ಹಾಗೆ ಲೋಯರ್ ಗೆ ಬಂದ್ರೆ ದ ಮಿಡಲ್ ಅಥವಾ ಮೆಚೂರ್ ಪ್ಲೇನ್ಸ್ ಅನ್ನ ಜಾಯಿನ್ ಆಗ್ತವೆ. ಇನ್ ದ ಬಾಟಮಿಗೆ ಬಂದ್ಬಿಟ್ರೆ ಲೋಯರ್ ಆಗಿ ಓಲ್ಡ್ ಪಾರ್ಟ್ ಆಫ್ ದ ಸೀಸ್ ಆರ್ ಓಷನ್ಸ್ಗೆ ಜಾಯಿನ್ ಆಗೋ ಕೆಲಸವನ್ನು ಮಾಡ್ತಾವೆ ರಿವರ್ಸ್ಗಳಲ್ಲಿಂದ ಹುಟ್ಟಿ. ಈ ರಿವರ್ಸ್ಗಳಲ್ಲಿ ಏನಪ್ಪ ನಾವು ನೋಡ್ತೀವಿ ಅಂದರೆ ವೆನ್ ಇಟ್ ಈಸ್ ಫ್ಲೋಯಿಂಗ್ ಆನ್ ದ ಮೌಂಟೇನ್ಸ್ ಇನ್ ರ್ಯಾಪಿಡ್ಲಿ ದ ಕ್ರಿಯೇಟೆಡ್ ಟು ದ ವ್ಯಾಲ್ಯೂಸ್. ದ ವ್ಯಾಲ್ಯೂಸ್ ಬಿಕಮ್ ಎ ಡೀಪ್ ಪ್ಲೇನ್ಸ್, ಕಂದಕಗಳನ್ನು ಕ್ರಿಯೇಟ್ ಮಾಡ್ತವೆ. ಜೊತೆಗೆ ಇಟ್ ಈಸ್ ಜಾಯಿನಿಂಗ್ ಟು ದ ಓಷನ್ಸ್, ನದಿಗಳಿಂದ ಓಷನ್ಸ್ಗಳು ಸೇರೋ ಕೆಲಸವನ್ನು ಮಾಡ್ತವೆ. ಸಮ್ ಆಫ್ ದ ರಿವರ್ಸ್ ವೆನ್ ದ ಫ್ಲೋಯಿಂಗ್ ಆನ್ ದಟ್ ಏರಿಯಾ ಇಟ್ಸ್ ಬಿಕಮ್ ಎ ಡಿಕ್ರೀಸ್ ದೇರ್ ಫ್ಲೋಯಿಂಗ್ ಅಂಡ್ ಕ್ರಿಯೇಟೆಡ್ ಆಫ್ ಎ ಮೆಂಡರ್ಸ್ನ ಕ್ರಿಯೇಟ್ ಮಾಡ್ತವೆ. ಎಕ್ಸಾಂಪಲ್ ಅದಕ್ಕೆ ವಾರಣಾಸಿ ಮತ್ತು ಅಲಹಾಬಾದಲ್ಲಿ ನಾವು ನೋಡ್ಬೋದು. ಸಮ್ ರಿವರ್ಸ್ ಆರ್ ಫ್ಲೋಯಿಂಗ್ ಇನ್ ಸ್ಲೋಲಿ ಅಂಡ್ ಈ ಕ್ರಿಯೇಟೆಡ್ ದ ಮೆನಿ canals. The canals it is created to the delta in the triangular shape delta ಕ್ರಿಯೇಟ್ ಮಾಡ್ತವೆ. These are the types
these are the types, the rivers values we can see about in the our country. The river values ನಮ್ಮ ಕಂಟ್ರಿಯಲ್ಲಿ ನಾವು ನೋಡ್ತಾ ಬರ್ತೀವಿ. Today in this class we can learn about the plains, ಬಯಲು ಪ್ರದೇಶಗಳನ್ನ ನೋಡಿದ್ವಿ, ಡೆಸರ್ಟ್ ನೋಡಿದ್ವಿ, river values ಗಳನ್ನ ನೋಡಿದ್ವಿ. This is no last but not the least your homework. Today's homework, answer the following questions. List the main types of relief features. List the main types of relief features. Second one, how are the mountains useful to human beings? How are the mountains useful to human beings? Okay. After writing your HW, take one photocopy, send our WhatsApp number. Okay. I hope if you all understand the landforms. ಎಲ್ಲರಿಗೂ ಲ್ಯಾಂಡ್ಫಾರ್ಮ್ಸ್ನ ಅರ್ಥ ಇದೆ. ಮೌಂಟೇನ್ಸ್, ಪ್ಲಾಟ್ಯೂಸ್, ಪ್ಲೇನ್ಸ್, ಡೆಸರ್ಟ್, ರಿವರ್ ವ್ಯಾಲೀಸ್, these are all we can learn in this lesson. Landforms. Okay, bye, have a nice day, stay home, stay safe.